ನಟ ದರ್ಶನ್ ಜೈಲು ಸೇರಿ 59 ದಿನಗಳಾಗಿವೆ. ಇವತ್ತು 8ನೇ ಬಾರಿಗೆ ದರ್ಶನ್ ಭೇಟಿಯಾದಂತ ವಿಜಯಲಕ್ಷ್ಮಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅತ್ತ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಹಾಕಿದ್ದಾಳೆ. ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ ಮಗನನ್ನ ಮುದ್ದಾಡಿದ ಯಜಮಾನ. ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಪವಿತ್ರ ಗೌಡ ಆಗಸ್ಟ್ 22ಕ್ಕೆ ವಿಚಾರಣೆ. ಕೊಲೆ ಆರೋಪಿ ದರ್ಶನ್ನ ಜೈಲು ಸೇರಿ 59 ದಿನ ಕಳೆದಿವೆ. ಈ ಮಧ್ಯೆ A1 ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾಳೆ. ಆಕ್ಷೇಪಣೆ ಸಲ್ಲಿಸಲು ಪೊಲೀಸರಿಗೆ ಸೂಚನೆ ನೀಡಿರುವ ಕೋರ್ಟ್ ವಿಚಾರಣೆಯನ್ನ ಆಗಸ್ಟ್ 22ಕ್ಕೆ ಮುಂದೂಡಿದೆ. ಮತ್ತೊಬ್ಬ ಆರೋಪಿ ಅನುಕುಮಾರ್ ಕೂಡ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾನೆ. ಈ ಮಧ್ಯೆ ಪತಿ ದರ್ಶನ್ ಭೇಟಿ ಮಾಡಿದ ಪತ್ನಿ ವಿಜಯಲಕ್ಷ್ಮಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಸಹೋದರ ದಿನಕರ್ ಕೂಡ ಆಗಮಿಸಿ ಧೈರ್ಯ ತುಂಬಿದ್ದಾರೆ. ಕುಟುಂಬದವರ ಜೊತೆ ಮಾತನಾಡಿದ ದರ್ಶನ್ ಮಗ ವಿನೀಶ್ನನ್ನ ಅಪ್ಪಿ ಮುದ್ದಾಡಿದ್ರಂತೆ. ಇಂದು ಹುಣ್ಣಿಮೆ ಪ್ರಯುಕ್ತ ದೇವಾಲಯಕ್ಕೆ ಹೋಗಿ ಬಂದಿದ್ದ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಬಾಳೆಹಣ್ಣು ನೀಡಿದ್ದಾರೆ. ಇದೇ ವೇಳೆ ಇವತ್ತು ಜೈಲಿಗೆ ಬಂದಿದ್ದ ಕೆಲ ಮಹಿಳೆಯರು ಕೈದಿಗಳಿಗೆ ರಕ್ಷಾ ಬಂಧನ ಅಂಗವಾಗಿ ರಾಖಿ ಕಟ್ಟಿದ್ರು. ಅಲ್ಲೇ ಇದ್ದ ದರ್ಶನ್ ಮಗನಿಗೂ ರಾಖಿ ಕಟ್ಟಿದ್ರಂತೆ. ವಿಜಯಲಕ್ಷ್ಮಿ ಆತ್ಮೀಯವಾಗಿ ಮಾತನಾಡಿದ್ರು ಅಂತ ರಾಖಿ ಕಟ್ಟಲು ಬಂದಿದ್ದ ಯುವತಿ ಹೇಳಿದ್ದಾರೆ. ಆದ್ರೆ ಎಲ್ಲಾ ಕೈದಿಗಳ ಫ್ಯಾಮಿಲಿಯವರು ರಾಖಿ ಕಟ್ಟಿಸಿಕೊಂಡ್ರು. A1 ಆರೋಪಿ ಪವಿತ್ರ ಗೌಡ ರಾಖಿ ಕಟ್ಟಿಸಿಕೊಳ್ಳಲು ಬರಲಿಲ್ವಂತೆ. ಅವ್ರ ವೈಫ್ ಬಂದಿದ್ರು, ಮಗ ಬಂದಿದ್ರು, ತಮ್ಮನು ಬಂದಿದ್ರು, ಅವರು ಕಟ್ಟಿದ್ವಿ. ಇಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ದರ್ಶನ್ ವೈಫ್ ಆಗಲಿ ಫ್ಯಾಮಿಲಿ ಆಗಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ವಿನಯವಾಗಿ ಮಾತಾಡ್ತಾರೆ. ಅವರು ಪವಿತ್ರ ಕೂಡ ಅವ್ರು ಕೆಳಗೆ ಬರಲಿಲ್ಲ, ಕಟ್ಸ್ಕೊಳ್ಳೋದಕ್ಕೆ ಅವ್ರ ರೂಮಿಂದ ಕೆಳಗಡೆ ಬರಲಿಲ್ಲ, ಬಟ್ ಬೇರೆಯವರೆಲ್ಲರೂ ಬಂದರು. ಇನ್ನು ರಕ್ಷಾ ಬಂಧನದಂದು ನಟ ದರ್ಶನ್ರನ್ನ ನಟಿ ಸೋನಾಲ್ ನೆನಪಿಸಿಕೊಂಡಿದ್ದಾರೆ. ಈ ದಿನ ನಾವು ಜೊತೆಯಾಗಿ ಇಲ್ಲದಿದ್ರೂ ನಮ್ಮ ಅಣ್ಣ ತಂಗಿ ಬಾಂಧವ್ಯ ಮಾಸದು ಅಂತ ಪೋಸ್ಟ್ ಮಾಡಿದ್ದಾರೆ. ತನಿಖಾ ತಂಡಕ್ಕೆ ಎದುರಾಗಿದೆಯಾ ಆರ್ಥಿಕ ಸಂಕಷ್ಟ? ದರ್ಶನ್ ಕೇಸ್ ತನಿಖೆ ಮಾಡ್ತಿರುವ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಜ್ಜಾಗಿದೆ. ಆದ್ರೆ ಪ್ರಕರಣದ ಓಡಾಟದ ಖರ್ಚನ್ನ ಪೊಲೀಸರೇ ಭರಿಸುತ್ತಿದ್ದಾರಂತೆ. ತನಿಖೆಗಾಗಿ ಹಾರ್ಡ್ ಡಿಸ್ಕ್ಗಳು, ಪೆನ್ ಡ್ರೈವ್ಗಳ ಖರೀದಿ, ಮಹಜರು ಪ್ರಕ್ರಿಯೆ ಸೇರಿದಂತೆ ಎಲ್ಲದಕ್ಕೂ ಖರ್ಚು ವೆಚ್ಚವನ್ನ ಪೊಲೀಸರೇ ನೋಡಿಕೊಳ್ತಿದ್ದಾರಂತೆ. ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿರುವ ತನಿಖಾ ತಂಡ ವೆಚ್ಚ ಭರಿಸಿಕೊಡುವಂತೆ ಮನವಿ ಮಾಡಿಕೊಂಡಿದೆ. ಆನೇಕಲ್ನಿಂದ ರಾಮು ಜೊತೆ ಜಗದೀಶ್, TV9 ಬೆಂಗಳೂರು.